ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಿಕ್ಕಿ ರಾಧಾ ಆಗಿದ್ದಾಳೆ. ಅಂದರೆ ಇದು ಹಳೆ ವಿಡಿಯೋನೇ, ನಾನು ಇವಾಗ ಹಾಕ್ತಾಯಿದ್ದೀನಿ. ಅವ್ರ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್, ಕೃಷ್ಣ ರಾಧಾ ಫ್ಯಾನ್ಸಿ ಡ್ರೆಸ್ ಅವರು ತುಂಬ ಲೇಟಾಗಿ ಮಾಡಿದರು. ಅದಕ್ಕೋಸ್ಕರ ನೋಡಿ ನಮ್ಮ ಚಿಕ್ಕಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ. ಅವಳು ಜಡ್ಜಿಗೆ ಅಂದರೆ HMಗೆ, ಅವ್ರ ಸ್ಕೂಲ್ HMಗೆ ಅವಳೇ ವೆಲ್ಕಮ್ ಮಾಡಿ ಈ ಥರ ಪಾಟನ್ನು ಗಿಫ್ಟ್ ಕೊಟ್ಟಳು. ನೋಡಿ ಎಷ್ಟು ಚೆನ್ನಾಗಿ ರಾಧಾ ಆಗಿದ್ದಾರೆ ಅಂತ. ಅವರು HM ತುಂಬ ಫ್ರೆಂಡ್ಲಿಯಾಗಿ ಮಕ್ಕಳಿಗೆಲ್ಲನೂ ಸಪೋರ್ಟ್ ಮಾಡ್ತಾರೆ. ಇವರು ಅವ್ರ ಕ್ಲಾಸ್ ಟೀಚರು. ಹೇಗೆಲ್ಲ ಕಾಣಿಸ್ತಿದ್ದಾರೆ ಮಕ್ಕಳು ನೋಡಿ, ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ಟೀಚರ್ಸ್ ಡೇಗೆ ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ಮಕ್ಕಳೆಲ್ಲ ಟೀಚರ್ಸ್ ಸ್ಪೋರ್ಟ್ಸ್ ಡೇ ಮಾಡಿದ್ದಾರೆ. ಅಲ್ಲಿ 3 ಗ್ರೂಪ್ಸ್ ಮಾಡಿದರು ಟೀಚರ್ಸ್ ಡೇದು. ಟೀಚರ್ಸ್ ಎಲ್ಲ ಒಂದು 3 ಗ್ರೂಪ್ಸ್ ಮಾಡಿ ಅದರಲ್ಲಿ HM ಗ್ರೂಪೇ ವಿನ್ ಆಗಿರೋದು. ನೋಡಿ ನಮ್ಮ ಚಿಕ್ಕಿ ಎಷ್ಟು ಚೆನ್ನಾಗಿ ಕೃಷ್ಣನ ಜೊತೆ ರಾಧಾ ಆಗಿದ್ದಾಳೆ ಅಂತ. ಅವಳ ಫ್ರೆಂಡ್ ಜೊತೆ ಎಲ್ಲನೂ ಫೋಟೋಸ್ ತೆಗೆಸ್ಕೊಂಡ್ರು, ಪೇರೆಂಟ್ಸ್ ಜೊತೆ, ಟೀಚರ್ಸ್ ಜೊತೆ. ಹಾಗೆ ನೋಡಿ ಎಷ್ಟು ಸಿಂಗಲಾಗಿನೂ ಫೋಟೋ. ಅವಳು ನತ್ತು ಬೇರೆ ಹಾಕ್ಕೊಂಡಿದ್ಲು, ಆಮೇಲೆ ಬೇರೆ ಹಾಕ್ಕೊಂಡ್ಳು. ಹೇಗೆ ಪರ್ಫಾರ್ಮ್ ಮಾಡ್ತಾಳೆ ಅಂತ ನೀವು ನನ್ನ ಕಮೆಂಟ್ಸ್ ಮೂಲಕ ಹೇಳಿ. ಅವಳು ಫಸ್ಟ್ ಇದು ಪರ್ಫಾರ್ಮೆನ್ಸು, ಅಂದರೆ ಸ್ಟೇಜ್ ಮೇಲೆ ಅವಳು ಮೈಕ್ ಇಟ್ಕೊಂಡು ಅವಳು ಪರ್ಫಾರ್ಮೆನ್ಸ್ ಮಾಡಿರೋದು. ಹಾಗೆ ನೆಕ್ಸ್ಟ್ ಡೇ ನಾವು ಟ್ರಾವೆಲಿಂಗ್ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀವಿ ನೋಡ್ತಾ ಇರಿ. ಟ್ರಾವೆಲಿಂಗಲ್ಲಿ ನಾವು ಯಾವ ಥರ ಎಂಜಾಯ್ಮೆಂಟ್ ಮಾಡ್ತಾಯಿದ್ದೀವಿ ಅಂತ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಯಾಕಂದರೆ ತುಂಬಾ ರಶ್ ಇತ್ತು ಬಸ್ಸು. ಗೊತ್ತಿರ್ಬೋದು ನಿಮಗೆ, ಎಲ್ಲ ಫ್ರೀ ಅಂತಂದಮೇಲೆ ತುಂಬ ಜನನೇ ಟ್ರಾವೆಲಿಂಗ್ ಮಾಡ್ತಾಯಿದ್ರು. ಅದರಲ್ಲಿ ಸೀಟೇ ಸಿಗ್ತಿರ್ಲಿಲ್ಲ ನಮಗೆ. ಲಾಸ್ಟ್ ಮೂಮೆಂಟ್ ನಾವು ರೀಚ್ ಆದ್ವಿ. ಎಲ್ಲಿ ರೀಚ್ ಆದ್ವಿ ಅಂತ ಇವಾಗ ಹೇಳ್ತೀನಿ. ನಾನು ರೀಚ್ ಆಗಿದ್ದು ಜ್ಯೋತಿ ಅಕ್ಕನ ಮನೆಗೆ ಬಂದಿದ್ದೀವಿ. ಜ್ಯೋತಿ ಅಕ್ಕ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಹಸ್ಬೆಂಡ್ನ ಅಕ್ಕ. ತುಂಬ ದಿನ ಆಯಿತು ಅವ್ರ ಮನೆಗೆ ಬಂದೇ ಇರಲಿಲ್ಲ. ಹಾಗೆ ಸುಮ್ಮನೆ ಹಾಲಿಡೇ ಇತ್ತು, ಸಂಡೇ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಬರೋಣ, ಹಬ್ಬನೂ ಎಲ್ಲ ಮುಗಿದೋಗಿತ್ತು, ಶ್ರಾವಣ ಎಲ್ಲ ಬರೋಣ ಅಂತ ಬಂದ್ವಿ. ಬರೋದ್ರಲ್ಲಿ ಅವಳು ಅಡುಗೆ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಲು. ನೋಡ್ತಿರ್ಬೋದು ಅವಳು ಮದುವೆ ಕ್ಯಾಸೆಟ್ ಹಾಕಿದ್ವಿ. ಜ್ಯೋತಿ ಅಕ್ಕನ ಮದುವೆ ಕ್ಯಾಸೆಟ್ ನೋಡಿ. ನಾನು ಗ್ರೀನ್ ಕಲರ್ ಲೆಹಂಗಾ ಹಾಕ್ಕೊಂಡಿದ್ದೀನಲ್ಲ, ಅವ್ಳು ತುಂಬಾ ತೆಳ್ಳಗಿದೆ. ಇವಾಗೂ ಅಷ್ಟೇ ಇದ್ದೀನಿ, ಅವಾಗ ಸಖತ್ ತೆಳ್ಳಗಿದೆ. ಇದೆಲ್ಲ ನನ್ನ ಫ್ಯಾಮಿಲಿ ನೋಡ್ರಿ. ಜ್ಯೋತಿ ಅಕ್ಕ, ನಮ್ಮ ಮಮ್ಮಿ, ನಮ್ಮ ದೊಡ್ಡಮ್ಮ, ಅತ್ತೆಯವರು. ಇಲ್ಲಿ ಚೇರ್ ಮೇಲೆ ಕೂತಿರೋರು ನನ್ನ ಹಸ್ಬೆಂಡ್ನ ಅಪ್ಪ ಅಮ್ಮ ಅವರು. ಇದೆಲ್ಲ ನನ್ನ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಅಂದರೆ ನನ್ನ ಹಸ್ಬೆಂಡ್ನ ಅಣ್ಣಂದಿರು, ಅಕ್ಕ, ಅವರು 7 ಜನ ಅಣ್ಣ ತಮ್ಮರು, ಹಾಗೆ ಒಬ್ಬಳೇ ಮಗಳು. ನೋಡಿ ಫ್ಯಾಮಿಲಿ. ನಮ್ಮ ಹಸ್ಬೆಂಡ್ ಚೆಕ್ಸ್ ಬ್ಲೂ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ, ಅವಾಗ ಹೇಗೆ ಕಾಣಿಸ್ತಿದ್ರದ್ದು. ನಾನು ಅವರ ಅತ್ತೆ ಮಗಳು. ಅದಕ್ಕೋಸ್ಕರ ನಾವು ಹಾಲಿಡೇಸಲ್ಲಿ ಬರ್ತಿದ್ವಲ್ಲ, ಆವಾಗ ಇದು ಎಲ್ಲ ತೆಗ್ದಿರೋದು. ಇದು ಸಮ್ಮರ್ ಹಾಲಿಡೇಸ್ನಲ್ಲಿ ನಾವು ಮದುವೆನ ಸಖತ್ ಎಂಜಾಯ್ಮೆಂಟ್ ಮಾಡಿದ್ವಿ. ಯಾಕಂದರೆ 2 ತಿಂಗಳು ಇತ್ತು ಅವಳ ಮದುವೆಗೆ. ಎಲ್ಲರೂ ಎಂಜಾಯ್ಮೆಂಟ್ ಮಾಡಿಕೊಂಡು, ಅವಳ ಮದುವೆ ಇಷ್ಟು ಎಂಜಾಯ್ಮೆಂಟ್ ನಾವು ಯಾರ ಮದುವೆಯಲ್ಲೂ ಮಾಡಿಲ್ಲ. ನನ್ನ ಮದುವೆಲೂ ಇಷ್ಟು ಎಂಜಾಯ್ಮೆಂಟ್ ಮಾಡಿಲ್ಲ. ಯಾಕಂದರೆ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಅಲ್ವಾ, ಎಲ್ಲರೂ ಕೂಡಿ ಅವಳು ಮದುವೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಆ ಮೆಮೊರೀಸ್. ನಿಜವಾಗ್ಲೂ ಮತ್ತೆ ಬೇಕಂದರೆ ಸಿಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಈಗೆಲ್ಲರೂ ಇದರಲ್ಲಿ ತುಂಬ ಜನ ಮಿಸ್ ಆಗಿದ್ದಾರೆ. ಈಗ ಎಲ್ಲರನ್ನೂ ಮಿಸ್ ಮಾಡ್ಕೋತಿದ್ದೀವಿ. ಆಗಿನ ವಾತಾವರಣನೇ ತುಂಬ ಬೇರೆಯೇ ಇತ್ತು. ಈಗ ನನ್ನ ಪರ್ಫಾರ್ಮೆನ್ಸ್, ನನ್ನ ಡ್ಯಾನ್ಸ್ ಮಾಡಬೇಕು ಅಂತ ಎಲ್ಲರೂ ಫೋರ್ಸ್ ಮಾಡಿದ್ರು. ಹಾಗೆಯೇ ಫೋರ್ಸ್ಗೋಸ್ಕರ ನಾನು ಮಾಡಿದೆ. ಫಂಕ್ಷನ್ ಮುಗ್ದೋಗಿತ್ತು, ಅಂದರೆ ಬಳೆ ಉಡಿಸೋ ಶಾಸ್ತ್ರ ಇನ್ಮೇಲೆ ಬರುತ್ತೆ. ಅಲ್ಲಿವರೆಗೂ ಎಲ್ಲರೂ ಒಂದು ಗೆಟ್ ಟುಗೆದರ್ ಥರ
ಕುತ್ಕೊಂಡು ಎಲ್ಲರೂ ತಿಂತಾಯಿದ್ರು. ಸ್ನ್ಯಾಕ್ಸ್ ತಿಂತಾ ಇರ್ಬೇಕಾದ್ರೆ ನಾನು ಡ್ಯಾನ್ಸ್ ಮಾಡು ಅಂದಿದ್ದ ತಕ್ಷಣ ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಹೇಗಿತ್ತು ನನ್ನ ಡ್ಯಾನ್ಸ್ ಪ್ಲೀಸ್ ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬರುತ್ತೆ. ಈ ಡ್ಯಾನ್ಸು ಯಾವುದಂತಂದ ಗೆಸ್ ಮಾಡಿ. ತುಂಬ ಫೇಮಸ್ ಆಗಿರೋ ಹಾಡಿದು. ನಾನು ಯಾಕೆ ಹಾಕಿಲ್ಲ ಅಂದರೆ ಕಾಪಿರೇಟಿಂಗ್ ಇಶ್ಯೂ ಆಗುತ್ತೆ ಅಂತ. ಗೆಸ್ ಮಾಡಿ ನೋಡೋಣ. ಹಾಗೆ ನೋಡಿ ಎಲ್ಲ ಸುತ್ತಲೂ ಕೂತ್ಕೊಂಡಿದ್ದಾರೆ ಎಲ್ಲರೂ. ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಹೀಗೆ ದೊಡ್ಡಮ್ಮ, ಅತ್ತೆದಿರು, ಅಕ್ಕ, ನಮ್ಮ ಮಮ್ಮಿಯಲ್ಲಿ ಬಾಕ್ಲ ಹತ್ರ ನಿಂತಿದ್ದಾರೆ. ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ಸಾಂಗು ಅಂತ. ಈ ಸಾಂಗ್ ಪರ್ಫಾಮೆನ್ಸ್ ಮಾಡಬೇಕಾದ್ರೆ ನಮ್ಮ ಅಮ್ಮ ಅಂದರೆ ನಮ್ಮ ಮಮ್ಮಿ, ಅಣ್ಣ ಅವರು ನನ್ನ ಡ್ಯಾನ್ಸ್ ಮಾಡೋದು ಇಷ್ಟಪಟ್ಟರು. ಅವರು ಇರಲಿಲ್ಲ. ಅವ್ರು ನೋಡಿಬಿಟ್ಟು ಬಂದು ನನ್ನ ಹಿಡ್ಕೊಂಡು ಎತ್ಕೊಂಡೇ ಬಿಟ್ಟಿದ್ರು. ಅದನ್ನು ನನ್ನ ಲೈಫ್ ಲಾಂಗ್ ಮರೆಯೋದಿಲ್ಲ. ಯಾಕಂದರೆ ಅಷ್ಟು ಫ್ರೀಯಾಗಿ ಅವ್ರು ಜಾಸ್ತಿ ಇರೋದಿಲ್ಲ, ತುಂಬ ಸ್ಟ್ರಿಕ್ಟು. ಈ ಮೂಮೆಂಟಲ್ಲಿ ಅವರು ಮಾಡಿರೋದು ಎಲ್ಲರಿಗೂ ಒಂಥರ ಖುಷಿ ಅನ್ನಿಸ್ಬಿಡ್ತು. ತುಂಬ ಎಂಜಾಯ್ಮೆಂಟ್ ಮಾಡಿದ್ದೀವಿ ಅವಾಗೆಲ್ಲ. ಏನಂತಂದರೆ ಒಂದು ಡ್ಯಾನ್ಸ್ ಆಗಿರ್ಬೋದು, ಹಾಡಾಗಿರ್ಬೋದು, ಆ ಮೂಮೆಂಟ್ನಲ್ಲಿ ಏನನ್ಸುತ್ತೆ ಅಂದರೆ ಈ ಥರ ಮತ್ತೆ 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 ಫಂಕ್ಷನ್ಸ್ ಆಗಬೇಕು ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲರೂ ಕೂಡಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಫಂಕ್ಷನ್ನು. ಅದಕ್ಕೋಸ್ಕರ ನನಗೆ ಆ ಮೂಮೆಂಟ್ ನನಗೆ ಇಷ್ಟ ಆಯಿತು. ಅದಕ್ಕೇ ಅದನ್ನು ವೀಡಿಯೋ ಕ್ಯಾಸೆಟ್ ಹಾಕಿದ್ರಲ್ಲ, ಅದಕ್ಕೊಂದು ವೀಡಿಯೋ ಮಾಡಿಕೊಂಡೆ. ಇದನ್ನು ನನ್ನ ಮೊಬೈಲಲ್ಲಿ ಸೇವ್ ಮಾಡಿಟ್ಕೊಳ್ಳೋಣ ಅಂತ. ಇದು ಆ್ಯಕ್ಚುಲಿ ಮದುವೆ ಆಗಿರೋದು 2007 ಆಗಿರೋದು. ಆವಾಗ ನಾನು ಸೆಕೆಂಡ್ PUC ಕಾಣಿಸ್ತದೆ ನೋಡಿ. ನಮ್ಮ ಮಾಮ ಬಂದರು. ಇವರು ದೊಡ್ಡ ಮಾಮ. ಅವ್ರು ಹಿಂದೆ ಬರ್ತಿದಾರಲ್ಲ ಪಂಚೆ ಹಾಕ್ಕೊಂಡು, ಅವರು 4th ಮಾಮ. ಅವ್ರು ತುಂಬ ಸ್ಟ್ರಿಕ್ಟಾಗಿದ್ದರು. ಆಮೇಲೆ ಫ್ರೀಯಾಗಿ ಎಲ್ಲರ ಜೊತೆನೇ ಯಾವ ಥರ ಇದ್ದರು ಅಂತ ನೋಡಿ. ನನ್ನ ಎತ್ಕೊಂಡೇ ಬಿಟ್ಟಿದ್ದರು. ನನಗೆ ಅವಾಗ ಒಂಥರ ನಾಚಿಕೆ. ಆ ಮೂಮೆಂಟ್ನಲ್ಲಿ ಚಿಕ್ಕವಳಿದ್ದಾಗ ನಾಚ್ಕೊತಿದ್ನಲ್ಲ. ಅಂದರೆ ಈಗ ಫ್ರೀಯಾಗಿ ಮಾತಾಡ್ತೀವಿ ಎಲ್ಲರ ಜೊತೆ. ಆವಾಗ ಅನಿಸ್ತಿತ್ತು, ಅಯ್ಯೋ ನಾನು ಅವಾಗ ಜಾಸ್ತಿ ಯಾರ ಜೊತೆ ಮಾತಾಡೋದು ಕಡಿಮೆ. ಒಂಥರ ಸಖತ್ ನಾಚಿಕೆ ಆಗಿಬಿಡ್ತು. ಆವಾಗ ನನ್ನ ಜೊತೆ ಒಂದು ಫೋಟೋನೂ ತೆಗೆಸ್ಕೊಂಡ್ರು. ಇವರು ನಮ್ಮ ದೊಡ್ಡಮ್ಮನ ಮಗಳು, ನಾನು. ಇವರಿಬ್ಬರು ನಮ್ಮ ದೊಡ್ಡಮ್ಮದಿರು. ನಾನು ಹೇಗಿದ್ದೆ ನೋಡಿರಿ, ತೆಳ್ಳಗೆ. ಹಾಗೆ ನೋಡಿ ಒಂದು ಫೋಟೋಸ್ ತೆಗೆದ್ವಿ. ಜ್ಯೋತಿ ಅಕ್ಕನ ಮನೇಲಿ ಚಪಾತಿ ಮಾಡ್ತಾಯಿದ್ಲು. ಯಾಕೆ ಚಪಾತಿ ತುಂಬ ಅಡುಗೆ ಮಾಡಿಬಿಟ್ಟಿದ್ಲು, ವೆರೈಟೀಸು. ನಾನೆಲ್ಲ ಮಾತಾಡ್ಕೊಂಡು ತೆಗಿಯೋಕ್ಕೆ ಆಗಲಿಲ್ಲ. ಈಗ ಸ್ವಲ್ಪ ಅವಳು ರೆಸಿಪಿ ತೋರಿಸಂತ ಅವಳೇ ಹೇಳಿದ್ಲು. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಸಬ್ಬಕ್ಕಿದು ಕಟ್ಲೆಟ್ಟು ಅಂದರೆ ಕಡಲೆಬೇಳೆ, ಉದ್ದಿನಬೇಳೆನ ನೆನೆಸ್ಬಿಟ್ಟು ಅರ್ಧಂಬರ್ಧನ ರುಬ್ಕೋಬೇಕು. ಹಸಿಮೆಣ್ಸಿನ್ಕಾಯಿ, ಹಾಗೆ ಕೊತ್ತಂಬರಿ, ಜೀರಿಗೆ ಹಾಕ್ಬಿಟ್ಟು ಸಬ್ಬಕ್ಕಿನ ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಎಣ್ಣೆಲೆ ಮಾಡಿದ್ರೆ ಇಷ್ಟು ಸಾಯಂಕಾಲ ಅಂತೂ ಸಖತ್ತಾಗಿರುತ್ತೆ ಕಟ್ಲೆಟ್ಟು. ನನಗಂತೂ ಸಖತ್ ಕೆಮ್ಮಿದ್ರು ತಿಂದಿದ್ದೀನಿ. ಸಖತ್ ಇಷ್ಟ ಆಗ್ಬಿಡ್ತು. ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ನಾನು ತೆಗಿಬೇಡ ಅಂತ ಇದ್ಲು. ಊಟ ಮಾಡ್ಕೊತ ಹಾಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸಂಜೆ 5 ಗಂಟೆ ಆಗೇ ಹೋಯಿತು. ಇವನು ನಮ್ಮ ಮಗ, ಜ್ಯೋತಿ ಅಕ್ಕನ ಮಗ, ಏನೇನೋ ಟ್ಯಾಲೆಂಟ್ ಇಟ್ಬಿಟ್ಟಿದ್ದಾನೆ ನೋಡಿ. ಅವ್ನ ಟ್ಯಾಲೆಂಟ್ನ ನಾಲ್ಗೆಲೆಲ್ಲ ಹೂವು ಮಾಡ್ತಾನೆ. ಹಾಗೆ ಕೈಯಲ್ಲಿ ಏನೋ ಫ್ಲವರು ಏನೇನೋ ಮಾಡ್ತಿದ್ದ. ಅದಕ್ಕೆ ಅದು ವೀಡಿಯೋ ಮಾಡ್ಕೊಂಡಿದ್ದೆ. ಸಖತ್ ಎಂಜಾಯ್ಮೆಂಟ್ ಆಗಿತ್ತು. ನನ್ನ ಅಕ್ಕನೂ ನೋಡ್ತಿರ್ತಾಳೆ ಈ ವಿಡಿಯೋನ. ಅವ್ರ ಅತ್ತೆಯವರು ಒಂದು ಫೋಟೋಸ್ ತೆಗೆಸ್ಕೊಂಡೆ. ನಮ್ಮ ಚಿಕ್ಕಿ ಅಂತೂ ಅವಳಿಗೆ ಬಂದಿರೋದೇ ಗೊತ್ತಿಲ್ಲ. ನಾವು ಬಂದಿರೋದೇ ಹುಬ್ಳಿಗೆ ಬಂದಿರೋದವಳು ಗೊತ್ತೇ ಇಲ್ಲ. ಜ್ಯೋತಿ ಅತ್ತೆ ಅಂದಮೇಲೆ ಅವಳಿಗೆ ಹುಷಾರಿಲ್ಲ ಅಂತ ಬಿಟ್ಟು ಬಂದೆ. ಇದಾಗಿತ್ತು ನನ್ನ ವಿಡಿಯೋ. ಈಗ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.